ಕನ್ನಡ ಭಾಷೆ ಬಗ್ಗೆ ಯಾರೇ ಮಾತನಾಡಿದ್ರು ಅದು ತಪ್ಪು. ಕಮಲ್ ಹಾಸನ್ ಹೇಳಿಕೆಯನ್ನ ನಟ ಶಿವಣ್ಣ ಖಂಡಿಸಬೇಕು. ಬೆಂಗಳೂರಿನಲ್ಲಿ ಸಚಿವ ಶಿವರಾಜ್ ತಂಗಡಗಿ ಆಗ್ರಹವನ್ನ ಮಾಡಿದ್ದಾರೆ. ನಾಡು ಜಲ ಭಾಷೆ ಬಗ್ಗೆ ಯಾರೇ ಮಾತನಾಡಿದ್ರು ಅದು ತಪ್ಪು. ಎಂತಹ ದೊಡ್ಡ ವ್ಯಕ್ತಿಯಾದರೂ ಈ ಹೇಳಿಕೆ ನೀಡುವುದು ತಪ್ಪು. ಕೂಡಲೇ ನಟ ಕಮಲ್ ಹಾಸನ್ ಕ್ಷಮೆ ಕೇಳಬೇಕು ಅಂತೇಳಿ ಬೆಂಗಳೂರಿನಲ್ಲಿ ಸಚಿವ ಶಿವರಾಜ್ ತಂಗಡಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಮಲ್ ಹಾಸನ್ ಹೇಳಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸಚಿವರಾಗಿರುವಂಥ ಶಿವರಾಜ್ ತಂಗಡಗಿ ಅವರು ಕೂಡ ಮಾತನಾಡಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಕಮಲ್ ಹಾಸನ್ ಹೇಳಿಕೆಯನ್ನ ಶಿವಣ್ಣ ಕೂಡ ಖಂಡಿಸಬೇಕು. ನಾಡು ಜಲ ಭಾಷೆ ಬಗ್ಗೆ ಯಾರೇ ಮಾತನಾಡಿದ್ರು ಅದು ತಪ್ಪು. ಎಂತಹ ದೊಡ್ಡ ವ್ಯಕ್ತಿ ಆಗಿದ್ರು ಈ ಹೇಳಿಕೆಯನ್ನ ಕೊಡಲೇಬಾರದು. ಕೂಡಲೇ ನಟ ಕಮಲ್ ಹಾಸನ್ ಕ್ಷಮೆಯನ್ನ ಕೇಳಬೇಕು ಅಂತೇಳಿ ಬೆಂಗಳೂರಿನಲ್ಲಿ ಸಚಿವ ಶಿವರಾಜ್ ತಂಗಡಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಿನಂತಿಯನ್ನು ಮಾಡ್ಕೊತೀನಿ, ನೀವು ಅಲ್ಲೇ ಪಕ್ಕಕ್ಕಿದ್ರಿ, ಈಗಾದರೂ ಸ್ಥಳದಲ್ಲೇ ಇದ್ರು, ಈಗಾದರೂ ನೀವು ಅದನ್ನು ಖಂಡಿಸ್ರಿ. ಯಾಕಂದರೆ ಶಿವರಾಜ್ ಕುಮಾರ್ ಅವ್ರಿಗೂ ಅವರ ಫ್ಯಾಮಿಲಿಗೂ ಕನ್ನಡ ಎಲ್ಲ ಕೊಡುಗೆಯನ್ನು ಕೊಟ್ಟಿದೆ. ಕನ್ನಡಕ್ಕಾಗಿ ಅವ್ರ ತಂದೆಯವರು ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಅವ್ರ ಮಗನಾಗಿ ಆ ಟೈಮ್ದೊಳಗೆ ಖಂಡಿಸ್ಬೇಕಾಗಿತ್ತು, ಇಲ್ಲ ಹೊರಗಡೆ ಬಂದ ಅದನ್ನು ಖಂಡಿಸ್ಬೇಕಾಗಿತ್ತು. ತತ್ಕ್ಷಣ ಹಿರಿಯ ಚಿತ್ರನಟರು ಶಿವರಾಜ್ ಕುಮಾರ್ ಅವರು ಅವ್ರ ಬಗ್ಗೆ ನಮಗೂ ಭಾಳ ಅಪಾರ ಗೌರವ ಇಟ್ಕೊಂಡಿದ್ದೀವಿ. ಅವರು ಕಮಲ್ ಹಾಸನ್ ಅವ್ರ ಹೇಳಿಕೆಯನ್ನು ಖಂಡಿಸ್ಬೇಕಂತ ನಾನು ಅವರನ್ನು ಮನವಿ ಮಾಡಬೇಕು. ನಾವು ನಿರ್ಬಂಧ ಇರಬೇಕು. ಯಾಕೆ ಅವ್ರು ಕ್ಷಮೆ ಕೇಳಿದ್ರೆ ನಿರ್ಬಂಧ ಇರಲೇಬೇಕು. ನಾನು ಇವತ್ತೇ ಪತ್ರ ಬರ್ತೀನಿ ಇದಕ್ಕೆ ಚಲನಚಿತ್ರ ವಾಣಿಜ್ಯ ಇದಕ್ಕೆ ನಾನು ಪತ್ರವನ್ನು ಬರ್ತೀನಿ. ಕನ್ನಡ ಸಂಘಟನೆಗಳು ಅದನ್ನೇ ಹೇಳ್ತವೆ. ವಿನಂತಿಯನ್ನು ಮಾಡ್ಕೊತೀನಿ, ನೀವು ಅಲ್ಲೇ ಪಕ್ಕಕ್ಕಿದ್ರಿ, ಈಗಾದರೂ ಸ್ಥಳದಲ್ಲೇ ಇದ್ರು, ಈಗಾದರೂ ನೀವು ಅದನ್ನು ಖಂಡಿಸ್ರಿ. ಯಾಕಂದರೆ ಶಿವರಾಜ್ ಕುಮಾರ್ ಅವ್ರಿಗೂ ಅವರ ಫ್ಯಾಮಿಲಿಗೂ ಕನ್ನಡ ಎಲ್ಲ ಕೊಡುಗೆಯನ್ನು ಕೊಟ್ಟಿದೆ. ಕನ್ನಡಕ್ಕಾಗಿ ಅವ್ರ ತಂದೆಯವರು ಸಾಕಷ್ಟು ಕೊಡುಗೆಗಳನ್ನು